dear students. So, today we are going to learn another important lesson, that is structure of atom. So, in the last class we were discussed about the uh, s- atoms and molecule. So, we came to know about the Dalton postulates, Dalton theory about the atom, and how atoms are formed, and uh, how molecules are formed from the atoms, and how to calculate the atomic mass, and what is atomic mass, molecular mass, and symbols. All those things we were discussed. But in this lesson we are going to learn about the structure of the atom. Okay. In the Dalton's theory we came to know that we were studied about the atom. That is, one of the theories said that atom is an indivisible particle. ಆಟಮ್ ಇಸ್ ಅನ್ ಇಂಡಿವಿಸಿಬಲ್ ಪಾರ್ಟಿಕಲ್, ಅಂದರೆ ಆಟಮನ್ನು ಮತ್ತೆ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬಟ್ ವೆನ್ ಯು ಕಮ್ ಟು ದ ಸ್ಟ್ರಕ್ಚರ್ ಆಫ್ ಆಟಮ್, ದ ಥಿಯರಿ ವಾಸ್ ಫೇಲ್ಡ್ ಬಿಕಾಸ್ ಆಟಮ್ ಇಸ್ ನಾಟ್ ಆನ್ ಇಂಡಿವಿಸಿಬಲ್ ಪಾರ್ಟಿಕಲ್. ಆಟಮ್ ಈಸ್ ಎ ಡಿವಿಸಿಬಲ್. ಆಟಮನ್ನು ನಾವು such a small particle, that is, atom is such a small, you cannot see through the naked eye. It is measured in nanometers. ಸೊ ಅಷ್ಟು ಚಿಕ್ಕದಿದ್ರೂ ಕೂಡ ನಾವು ಅದನ್ನು ಮತ್ತೆ ಡಿವೈಡ್ ಮಾಡಬಹುದು. ಯಾಕೆ ಅಂದರೆ ಆಟಮ್ ಈಸ್ ಮೇಡ್ ಅಪ್ ಆಫ್ 3 ಸಬ್ ಆಟಮಿಕ್ ಪಾರ್ಟಿಕಲ್ಸ್. ಆಟಮ್ ಈಸ್ ಮೇಡ್ ಅಪ್ ಆಫ್ 3 ಸಬ್ ಆಟಮಿಕ್ ಪಾರ್ಟಿಕಲ್ಸ್. ನಂಬರ್ 1 ಪ್ರೋಟಾನ್, ನಂಬರ್ 2 ಎಲೆಕ್ಟ್ರಾನ್, ಆ್ಯಂಡ್ ನಂಬರ್ 3 ನ್ಯೂಟ್ರಾನ್. ಪ್ರೋಟಾನ್, ಎಲೆಕ್ಟ್ರಾನ್ ಆ್ಯಂಡ್ ನ್ಯೂಟ್ರಾನ್. ಆಟಮ್ ಹೇಗೆ ಯಾವ್ಯಾವುದರಿಂದ ಮಾಡಲ್ಪಟ್ಟಿದೆ? ಒಂದು ಪ್ರೋಟಾನ್, electron and neutron. So proton is a positively charged particle and electron is negatively charged particle. 3 subatomic particles, proton, electron, neutron. Proton is positively charged particle and the electron is negatively charged particle, and neutron is electrically neutral. ನ್ಯೂಟ್ರಾನ್ ಏನಾಗಿದೆ? ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿದೆ. ಅದು ಅಂದರೆ neither positive nor negative. So total atom is neutral in charge or electrically neutral, because proton is positive, electron is negative, and neutron is neutral. So that proton, positive plus negative, it nullifies the charge. That's why it becomes whole atom becomes neutral in charge. So that in this lesson we are going to learn about those structure of the atom. ಹೇಗೆ ಸ್ಟ್ರಕ್ಚರ್ ನಮ್ಗೆ ಮುಂಚೆ ಗೊತ್ತಿರಲಿಲ್ಲ. ಮೊದಲು ಡಾಲ್ಟನ್ ಥಿಯರಿ ಹೇಳುತ್ತೆ ಆಟಮ್ ಇಸ್ ಅನ್ ಇಂಡಿವಿಸಿಬಲ್ ಪಾರ್ಟಿಕಲ್, ಡಿವೈಡ್ ಮಾಡೋದಕ್ಕೆ ಆಗಲ್ಲ ಅಂತ. ಬಟ್ ರೈಟ್ ನೌ ವಿ ಕೇಮ್ ಟು ನೋ ದಟ್ ದೇರ್ ಆರ್ 3 ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಆಟಮ್ and they are revolving. Proton and neutron present at the center of the atom, that is called nucleus. You are looking at, so this is a nucleus. In here you can see proton and neutron. Look at this picture. So this is proton and neutron present at the center of the atom, and electrons are revolving around the nucleus. ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ನ ಸುತ್ತುತ್ತಾ ಇರ್ತವೆ. ಪ್ರೋಟಾನ್ ಮತ್ತು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸೆಂಟ್ರಲ್ ಇರುತ್ತೆ, ಅದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ನ ಸುತ್ತಾ ಇರ್ತವೆ ಇನ್ ಎ ಡಿಫ್ರೆಂಟ್ ಆರ್ಬಿಟ್ಸ್. ಎಲ್ಲ ಎಲೆಕ್ಟ್ರಾನ್ಸ್ಗಳು ಒಂದೇ ಪಾತಲ್ಲಿ ಸುತ್ತಲ್ಲ, ಬೇರೆ ಬೇರೆ, ಇಲ್ಲಿ ಕಾಣಿಸ್ತಾ ಇದೆ, ಬೇರೆ ಬೇರೆ ಆರ್ಬಿಟ್ಸಲ್ಲಿ ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇರ್ತವೆ. ಸೊ ಇದು ಹೇಗೆ ಸುತ್ತುತ್ತೆ, ಯಾಕೆ ಸುತ್ತುತ್ತೆ, ಆಮೇಲೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂದರೆ ನಮಗೆ ಅಷ್ಟು ಈಸಿಯಾಗಿ ಗೊತ್ತಾಗಲಿಲ್ಲ ನಮಗಿದೆಲ್ಲ. ಮೆನಿ ಸೈಂಟಿಸ್ಟ್ ಆರ್ ವರ್ಕ್ಡ್ ಆನ್ ದಿಸ್, ಎಕ್ಸ್ಪೆರಿಮೆಂಟಲಿ ಪ್ರೂವ್ಡ್ ದಟ್ ಒನ್. ಬಹಳಷ್ಟು ಸೈಂಟಿಸ್ಟ್ಗಳು ಇದ್ರ ಮೇಲೆ ವರ್ಕ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡ್ತಾರೆ. ಪ್ರೂವ್ ಆದಮೇಲೆ ಅದನ್ನು ಇನ್ನೂ ಕೆಲವೊಂದಿಷ್ಟು ಸೈಂಟಿಸ್ಟ್ಗಳು ಡಿಸ್ಪ್ರೂವ್ ಮಾಡ್ತಾರೆ. ಅಂದರೆ ಇದು ಹಾಗಲ್ಲ, ಇದು ಈ ರೀತಿ ಅಂತ. ನಾವು ಸೈಂಟಿಸ್ಟ್ಗಳು ಯಾವ್ಯಾವ ಸೈಂಟಿಸ್ಟ್ಗಳು ಏನೇನು ಹೇಳ್ತಾರೆ, ಆಮೇಲೆ ಅವ್ರು ಹೇಳಿರೋವಂಥದ್ದು ಯಾಕೆ ತಪ್ಪಾಗಿರುತ್ತೆ, ಆಮೇಲೆ ಅದು ಯಾಕೆ ಸರಿ ಆಗುತ್ತೆ, ಯಾವ ಸೈಂಟಿಸ್ಟ್ ಅದನ್ನು ಸರಿ ಮಾಡ್ತಾರೆ ಅನ್ನೋದನ್ನೆಲ್ಲ ನಾವು ಈ ಲೆಸನಲ್ಲಿ ಓದ್ತಾ ಹೋಗ್ತೀವಿ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಕ್ಯಾನ್ ಸಿ ದಿಸ್ ಸ್ಟ್ರಕ್ಚರ್. ಈಗ ನಿಮ್ಮ ಮುಂದೆ ಕಾಣಿಸ್ತಾ ಇರುವಂಥ ಸ್ಟ್ರಕ್ಚರ್ನ ನೋಡ್ಬೋದು ಅಟ್ ದ ಎಂಡ್ ಆಫ್ ದ ಲೆಸನ್. ಬಟ್
ಬಿಫೋರ್ ಸ್ಟಾರ್ಟಿಂಗ್ ದ ಲೆಸನ್ ವಿ ಡಿಡಂಟ್ ನೋ ಎನಿಥಿಂಗ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಆಟಮ್. ಆ ಒಂದು ಆಟಮ್ನ ಸ್ಟ್ರಕ್ಚರ್ ಹೇಗಿರುತ್ತೆ, ಅದರಲ್ಲಿ ಏನಿರುತ್ತೆ, ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಇದನ್ನು ಯಾರು ಹೇಳ್ಕೊಟ್ರು ಅಂತ ನಾವು ಓದ್ತಾ ಹೋಗೋಣ. ಬಟ್ ನಾನು ಕೊನೆಗೆ ನಾವು ಏನು ತಿಳ್ಕೊಳ್ತೀವಿ ಅನ್ನೋದನ್ನ ಮೊದಲಿಗೆ ಹೇಳ್ಬಿಟ್ಟಿದ್ದೀನಿ. ಬಟ್ ಈಗ ಒನ್ ಬೈ ಒನ್ ನಾವು ಫಸ್ಟಿಂದ ತಿಳ್ಕೊಳ್ತಾ ಹೋಗೋಣ. ಇದು ಹೇಗೆ ಬಂತು, ಕೊನೆಗೆ ನಾವು ಈಗೇನು ನೋಡ್ತಾ ಇದ್ದೀವಲ್ಲ, ಇದು ಹೇಗೆ ಬಂತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಯಾವ್ಯಾವ ಥರ ಎಕ್ಸ್ಪರಿಮೆಂಟ್ಸ್ನ ಮಾಡಿದ್ರು, ಯಾವ್ಯಾವ ಸೈಂಟಿಸ್ಟ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ಸೊ ಈ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ನ ಮಾಸ್ಗೆ ಬಂದರೆ proton is the mass of the proton is equal to the mass of the hydrogen atom. Mass of the proton is subatomic particles na size ge bandre ನಾವು mass of the proton is equal to the mass of the hydrogen atom and mass of the neutron is equal to the mass of the hydrogen. ಪ್ರೋಟಾನ್ನ ಮಾಸು ಒಂದು ಹೈಡ್ರೋಜನ್ ಆಟಮ್ನ ಮಾಸ್ ಎಷ್ಟಿರುತ್ತೋ ಅದು ಒಂದು ಪ್ರೋಟಾನ್ನ ಮಾಸ್ ಆಗಿರುತ್ತೆ. ಅಂದರೆ ಪ್ರೋಟಾನ್ನ ಮಾಸ್ಗೆ ಸಮ ಆಗಿರುತ್ತೆ ಒಂದು ಹೈಡ್ರೋಜನ್ನ ಮಾಸ್, ಅಥವಾ ಒಂದು ಪ್ರೋಟಾನ್ನ ಮಾಸ್ ಟೋಟಲ್ ಹೈಡ್ರೋಜನ್ ಆಟಮ್ನ ಮಾಸ್ಗೆ ಸಮ ಆಗಿರುತ್ತೆ. ಒಂದು ನ್ಯೂಟ್ರಾನ್ನ ಮಾಸ್ ಟೋಟಲ್ ಹೈಡ್ರೋಜನ್ ಆಟಮ್ನ ಮಾಸ್ಗೆ ಸಮ ಆಗಿರುತ್ತೆ. ಬಟ್ ಎಲೆಕ್ಟ್ರಾನ್ ಇದೆಯಲ್ಲ, ಎಲೆಕ್ಟ್ರಾನ್ ಇಸ್ ದ ವೆರಿ ಲೈಟೆಸ್ಟ್ ಸಬ್ ಅಟಾಮಿಕ್ ಪಾರ್ಟಿಕಲ್. 3 ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಟಮಲ್ಲಿ ಇರುತ್ತೆ. ಅದರಲ್ಲಿ ಎಲೆಕ್ಟ್ರಾನು ತುಂಬ ಲೈಟರ್. ಎಷ್ಟು ಲೈಟರ್ ಅಪ್ಪ ಅಂದರೆ, ಒಂದು ಹೈಡ್ರೋಜನನ್ನು ನೀವು 2000 ಭಾಗಗಳನ್ನು ಮಾಡಿದರೆ ಅದರಲ್ಲಿ ಒಂದು ಭಾಗ ಬರುತ್ತಲ್ಲ, ಅದು ಎಲೆಕ್ಟ್ರಾನ್ನ ತೂಕ, ಮಾಸ್ ಆಫ್ ದ ಎಲೆಕ್ಟ್ರಾನ್. ದ 1/2000 ಮಾಸ್ ಆಫ್ ದ ಹೈಡ್ರೋಜನ್ ಆಟಮ್. ಅಂದರೆ 2000 ಭಾಗಗಳನ್ನ ಮಾಡಿದರೆ ಒಂದು ಹೈಡ್ರೋಜನ್, ಅದರಲ್ಲಿ ಒಂದು ಭಾಗ ಉಳಿಯುತ್ತಲ್ಲ, ಅದನ್ನು ಎಲೆಕ್ಟ್ರಾನ್ನ ತೂಕ, ಮಾಸ್ ಅಂತ ಹೇಳ್ತೀವಿ ನಾವು. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಮಾಸ್ ಆಫ್ ದ proton, electron and neutron. And the charges is proton is positively charged. ಇದೆಲ್ಲ ಹೇಗೆ ಗೊತ್ತಾಯ್ತು? ನಮ್ಗೆ ಪಾಸಿಟಿವ್ ಅಂತಲೂ ಗೊತ್ತಿರಲಿಲ್ಲ. ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇದೆ ಅಂತಲೂ ಗೊತ್ತಿಲ್ಲ ನಮಗೆ. ಓಕೆನಾ? ನ್ಯೂಟ್ರಾನ್ಗೆ ನ್ಯೂಟ್ರಲ್ ಚಾರ್ಜ್ ಇದೆ, ಅಂದರೆ ದಿಸ್ ಇಸ್ ನ್ಯೂಟ್ರಲ್ ಇನ್ ಚಾರ್ಜ್ ಅಂತಲೂ ಗೊತ್ತಿರಲಿಲ್ಲ ನಮಗೆ. ಬಟ್ ಇದನ್ನು ಕೂಡ ನಾವು ಪ್ರತಿಯೊಂದನ್ನು ಕೂಡ ಎಕ್ಸ್ಪರಿಮೆಂಟಲ್ಲಿ ಪ್ರೂವ್ ಮಾಡ್ತಾ ಹೋಗ್ತಾರೆ ನಮ್ಮ ಸೈಂಟಿಸ್ಟ್ಗಳು. ಆಮೇಲೆ ನಮಗೆ ಕೊನೆಗೆ ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ದ ಸ್ಟೋರಿ ದಟ್ ಈಸ್ ಡಿಸ್ಕವರಿ ಆಫ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್. ಸೊ ಈ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ನ ಡಿಸ್ಕವರ್ ಮಾಡೋದ್ರಲ್ಲಿ ನಮಗೆ 3 ಸೈಂಟಿಸ್ಟ್ಗಳು ಸಿಗ್ತಾರೆ. ನಮಗೆ ವೆರಿ ಇಂಪಾರ್ಟೆಂಟ್ ಸೈಂಟಿಸ್ಟ್ಗಳು. 3 ಸೈಂಟಿಸ್ಟ್ಗಳ ಕಾಂಟ್ರಿಬ್ಯೂಷನ್ ಇದೆ ಈ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ನ ಡಿಸ್ಕವರ್ ಮಾಡೋದ್ರಲ್ಲಿ. ಫಸ್ಟ್ ಒನ್ ಈಸ್ ಇನ್ 1900 ಅಲ್ಲಿ J.J. Thomson discovered the presence of negatively charged particles called electron in the atom. Who was discovered electron? That is J.J. Thomson in the year 1900. That is negatively charged particle ಅಂತ ಹೇಳ್ತಾರೆ ಅವರು, ಮತ್ತೆ ಅದಕ್ಕೆ ಎಲೆಕ್ಟ್ರಾನ್ ಅಂತ ನೇಮಿಂಗ್ನ ಮಾಡ್ತಾರೆ. ಅದಾದಮೇಲೆ 1886 ಅಲ್ಲಿ ಗೋಲ್ಡ್ಸ್ಟೀನ್ ಅವರು ಕೆನಾಲ್ ರೇಸ್ ಅಂತ ಕರೀತಾರೆ. ಅವುಗಳನ್ನ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಕರೀತಾರೆ. ಹೇಳ್ತೀನಿ ಮತ್ತೆ ಮುಂದೆ ನೆಕ್ಸ್ಟು. ಓಕೆ, 1886 ಅಲ್ಲಿ ಗೋಲ್ಡ್ಸ್ಟೀನ್ ಅವರು ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್, ದಟ್ ಈಸ್ ಲೇಟರ್ ಇಟ್ ಈಸ್ ಡಿಸ್ಕವರ್ಡ್ ಆಸ್ ಪ್ರೋಟಾನ್, ಅದನ್ನು ಇನ್ವೆಂಟ್ ಮಾಡ್ತಾರೆ, ಪ್ರೋಟಾನ್ ಅನ್ನು, ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಆ್ಯಂಡ್ ಇನ್ ದ 1932 ಚಾಡ್ವಿಕ್ ಡಿಸ್ಕವರ್ಡ್ ದ ಪ್ರೆಸೆನ್ಸ್ ಆಫ್ ಪಾರ್ಟಿಕಲ್ಸ್ ಹ್ಯಾವಿಂಗ್ ನೋ ಚಾರ್ಜ್ ಇನ್ ದ ಆಟಮ್ ಕಾಲ್ಡ್ ನ್ಯೂಟ್ರಾನ್. ಚಾರ್ಜ್ ಇಲ್ಲದೆ ಇರುವಂಥ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ನ ಆಟಮಲ್ಲಿ ಇನ್ವೆಂಟ್ ಮಾಡ್ತಾರೆ ಜೇಮ್ಸ್ ಚಾಡ್ವಿಕ್. ಗೊತ್ತಾಗತ್ತಾ? ಸೊ ಈ ರೀತಿ ಒಂದೊಂದು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ನ ಒಬ್ಬೊಬ್ರು ಸೈಂಟಿಸ್ಟ್ ಇನ್ವೆಂಟ್ ಮಾಡ್ತಾರೆ. ನೋಡ್ರಿ ಎಷ್ಟು ಅಮೇಝಿಂಗ್ ಇದೆ ಇದು. ಸೊ ಯಾಕೆಂದರೆ such a small particle, it's require large experiments, large studies, large experiments. So that's why the scientists are, different scientists are involved in the invention of different subatomic particles. So let us look ಯಾವ್ಯಾವ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು ಅವರು ನೋಡ್ತಾ ಹೋಗೋಣ ನಾವು. ಫಸ್ಟ್ J.J. ಥಾಮ್ಸನ್ ಹೇಗೆ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಎಲೆಕ್ಟ್ರಾನ್ನ ಇನ್ವೆಂಟ್ ಮಾಡಿದ್ರು ಅಂತ ನೋಡೋಣ. ಅವರೊಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ನ ಮಾಡ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿದೆ ಅದು. ಅದನ್ನು ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಂತಲೇ ಕರಿತೀವಿ ನಾವು. ಸೊ ಡಿಸ್ಚಾರ್ಜ್ ಟ್ಯೂಬನ್ನು ತಗೊಳ್ತೀವಿ. ಡಿಸ್ಚಾರ್ಜ್ ಟ್ಯೂಬ್ ಅಂತ ಅಂದರೆ
ನಿಮ್ಮ ಮನೆಯ ಫ್ಲಾಸ್ಕ್ ಇದೆಯಲ್ಲ, ಫ್ಲಾಸ್ಕ್ನ ಒಳಗಡೆ ಒಂದು ಟ್ಯೂಬ್ ಇರುತ್ತೆ. ನೀವು ಫ್ಲಾಸ್ಕ್ನ ಓಪನ್ ಮಾಡಿದರೆ, ಅಂದರೆ ಟೀ ಹಾಕುವಂಥ ಫ್ಲಾಸ್ಕ್ ಇರುತ್ತಲ್ಲ, ಅದನ್ನು ಓಪನ್ ಮಾಡಿದರೆ ಆ ಥರದ ಒಂದು ಗ್ಲಾಸ್ ಟ್ಯೂಬ್ ಇದು. ಸೊ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಇದು. ಸೊ ಈ ಡಿಸ್ಚಾರ್ಜ್ ಟ್ಯೂಬನ್ನು ತಗೊಳ್ತಾರೆ, ಅಥವಾ ಇದನ್ನು ಇನ್ನೊಂದು ನೇಮಲ್ಲಿ ಏನಂತ ಕರೀತಾರೆ, ಕ್ಯಾಥೋಡ್ ರೇ ಟ್ಯೂಬ್ ಅಂತ ಕರೀತಾರೆ. ಅದರಲ್ಲಿರುವಂತಹ ಎಲ್ಲ ಗಾಳಿನ ರಿಮೂವ್ ಮಾಡ್ತಾರೆ. ಅದನ್ನು ವೆಕ್ಯೂಮ್ ಪಂಪ್ನ ಮುಖಾಂತರ, ಇಲ್ಲಿ ನೋಡ್ರಿ, ಇಲ್ಲಿ ವೆಕ್ಯೂಮ್ ಪಂಪ್ ಇದೆ. ಸೊ ಇದ್ರ ಮುಖಾಂತರ, ಸೊ ಈ ವೆಕ್ಯೂಮ್ ಪಂಪ್ನ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂದರೆ, ಈ ವೆಕ್ಯೂಮ್ ಪಂಪ್ನ ಮುಖಾಂತರ ಇಲ್ಲಿರತಕ್ಕಂಥ ಎಲ್ಲ ಗಾಳಿಯನ್ನು ಹೊರಗಡೆ ತೆಗಿತಾರೆ. ಅಂದರೆ ಏರ್ಲೆಸ್ ಟ್ಯೂಬ್ ಅದು, ಅಂದರೆ ಯಾವುದೇ ಗಾಳಿ ಇರಲ್ಲ ಅದರೊಳಗಡೆ, ಗೊತ್ತಾಗ್ತಿದೆಯಾ. ಆಮೇಲೆ 2 ಪ್ಲೇಟನ್ನು ಫಿಕ್ಸ್ ಮಾಡ್ತಾರೆ. ಪಾಸಿಟಿವ್ ಮತ್ತು ನೆಗೆಟಿವ್ ಏನು ಡಿ ಸಿ ಕರೆಂಟ್, ಸ್ಟ್ರಾಂಗ್ ವೋಲ್ಟೇಜನ್ನು ಪಾಸ್ ಮಾಡ್ತಾರೆ, ಕರೆಂಟನ್ನು ಪಾಸ್ ಮಾಡ್ತಾರೆ. 2 ಸೈಡ್ಸ್ ಇರುತ್ತೆ, ಒಂದು ಕ್ಯಾಥೋಡ್ ಅಂದರೆ ನೆಗೆಟಿವ್, ಇನ್ನೊಂದು ಆ್ಯನೋಡ್ ಅಂದರೆ ಪಾಸಿಟಿವ್ ಇರುತ್ತೆ. ಇಲ್ಲಿ ಬ್ಯಾಟ್ರಿ ಇದೆ, ಈ ಬ್ಯಾಟ್ರಿಯ ನೆಗೆಟಿವನ್ನು ಇಲ್ಲಿ ಕನೆಕ್ಟ್ ಮಾಡ್ತಾರೆ, ಪಾಸಿಟಿವನ್ನು ಈ ಕಡೆ ಕನೆಕ್ಟ್ ಮಾಡ್ತಾರೆ. ಇದು ಡಿಸ್ಚಾರ್ಜ್ ಟ್ಯೂಬ್ ಇದು, ಗೊತ್ತಾಗತ್ತಾ. ಸೊ ಲುಕ್ ಅಟ್ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈ ಥರದೊಂದು ಸೆಟಪ್ ಇದೆ. ಸೊ ಇದನ್ನು ಪಾಸಿಟಿವ್ ಇದ್ರೆ ಆ್ಯನೋಡ್, ನೆಗೆಟಿವ್ ಇದ್ರೆ ಅದು ಕ್ಯಾಥೋಡ್. ಸೊ ಈಗ ಸ್ಟ್ರಾಂಗ್ ವೋಲ್ಟೇಜನ್ನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುವಂಥ ವೋಲ್ಟೇಜನ್ನು ಅದಕ್ಕೆ ಪಾಸ್ ಮಾಡ್ತಾರೆ. ಸೊ ಅದರಲ್ಲಿ ಆ ಟ್ಯೂಬ್ ಒಳಗಡೆ ಪ್ರೆಷರ್ನೆಲ್ಲ ಮೇಂಟೈನ್ ಮಾಡಬೇಕು. ಸೊ ಇಷ್ಟೇ ಪ್ರೆಷರ್ ಇರಬೇಕು ಅಂತ ಆ ರೀತಿ ಎಲ್ಲ ಮೇಂಟೈನ್ ಮಾಡ್ತಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ನೋಡ್ರಿ, 10 kV to 20 kV ಡಿಫ್ರೆನ್ಸ್ ಇರಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಒಂದು ಸೈಡ್ 10 kV ಇತ್ತು ಅಂದರೆ ಇನ್ನೊಂದು ಕಡೆ ಕಿಲೋ ವ್ಯಾಟ್ 20 kV ಇರಬೇಕು. ವೆರಿ ಹೈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರಬೇಕು. ಅವಾಗ ಸ್ಟ್ರಾಂಗ್ ರೇಸ್ಗಳು ಅದ್ರ ಮುಖಾಂತರ ಪಾಸ್ ಆಗೋದು ಗೊತ್ತಾಗುತ್ತೆ. ನೋಡ್ರಿ, ಇಲ್ಲಿ ಪಾಸ್ ಆಗ್ತಾ ಇದೆ. ಕ್ಯಾಥೋಡಿಂದ ರೇಸು ಆ್ಯನೋಡ್ ಕಡೆಗೆ ಪಾಸ್ ಆಗ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ. ಕ್ಯಾಥೋಡಿಂದ ರೇಸ್ ಆ್ಯನೋಡ್ ಕಡೆಗೆ ಪಾಸ್ ಆಯಿತು. ಸೊ ಅಲ್ಲೊಂದು ಪ್ಲೇಟ್ನ ಇಟ್ಟಿರ್ತಾರೆ ಅವರು. ಸೊ ದ ಸ್ಟ್ರೈಟ್ ಲೈನಲ್ಲಿ ರೇ ಪಾಸ್ ಆಗುತ್ತೆ. ಸೊ ಅದನ್ನು ಅವರು ಕ್ಯಾಥೋಡ್ ರೇ ಅಂತ ಕರೀತಾರೆ, ಆ ರೇಯನ್ನು. ಸೊ ಅದಾದಮೇಲೆ ಅವರೊಂದು ವೀಲ್ನ ಫಿಕ್ಸ್ ಮಾಡ್ತಾರೆ ಅದರ ಮಧ್ಯೆ. ಆ ವೀಲ್ ಆ ರೇ ಪಾಸ್ ಆದಾಗ ರೊಟೇಟ್ ಆಗೋದಕ್ಕೆ ಶುರು ಆಗುತ್ತೆ. ನಾವು ಕರೆಂಟ್ನ ಪಾಸ್ ಮಾಡ್ತಿದ್ದಂಗೆ ಆ ರೇ ಅದ್ರ ಮೇಲೆ ಡ್ಯಾಶ್ ಹೊಡೆದಾಗ ಆ ರೇ, ಆ ವೀಲ್ ರೊಟೇಟ್ ಆಗೋದಕ್ಕೆ ಶುರು ಆಗುತ್ತೆ. ದಟ್ ಕನ್ಫರ್ಮ್ಸ್ ದಟ್ ದಿಸ್ ಇಸ್ ದ ಪಾರ್ಟಿಕಲ್. ಅದನ್ನು ಪಾರ್ಟಿಕಲ್ ಅಂತ ನಾವು ಕನ್ಫರ್ಮ್ ಮಾಡಿದ್ವಿ, ಅವರು ಕನ್ಫರ್ಮ್ ಮಾಡ್ತಾರೆ. ಅಂದರೆ ನೋಡ್ರಿ, ನಾವು ಪ್ರೋಟಾನ್, ಎಲೆಕ್ಟ್ರಾನ್ ಆ್ಯಂಡ್ ನ್ಯೂಟ್ರಾನ್ ಇಸ್ ಎ ಪಾರ್ಟಿಕಲ್, ಅಂದರೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಲ್ವ. ಸೊ ಪಾರ್ಟಿಕಲ್ ಅಂತ ಹೆಂಗೆ ಗೊತ್ತಾಯಿತು? ಇಫ್ ಇಟ್ ಈಸ್ ಎ ಪಾರ್ಟಿಕಲ್ ಇಟ್ ಕ್ಯಾನ್ ರೊಟೇಟ್ ದ ಪಾರ್ಟಿಕಲ್ ಆಗಿದ್ರೆ ಮಾತ್ರ. ಪಾರ್ಟಿಕಲ್ಸ್ ಅಂದರೆ ಧೂಳಿನ ಕಣಗಳು ಹೇಗಿರ್ತಾವಲ್ಲ ಆ ರೀತಿ ಪಾರ್ಟಿಕಲ್. ಹಾಗಾಗಿ ಕ್ಯಾಥೋಡ್ ರೇಸ್, ದಟ್ ಮೀನ್ಸ್ ಎಲೆಕ್ಟ್ರಾನ್ಸ್ ಆರ್ ದ ಪಾರ್ಟಿಕಲ್. ದಟ್ಸ್ ವೈ ವೆನ್ ಇಟ್ ಈಸ್ ಬಂಬಾರ್ಡೆಡ್ ಟು ದ ವೀಲ್, ಇಟ್ ಸ್ಟಾರ್ಟ್ಸ್ ಟು ರೊಟೇಟ್. ಅದೇನಾಗುತ್ತೆ, ರೊಟೇಟ್ ಆಗೋದಕ್ಕೆ ಶುರುವಾಗುತ್ತೆ. ನೋಡ್ರಿ, ಈ ರೀತಿ ರೊಟೇಟ್ ಆಗೋದಕ್ಕೆ ಶುರುವಾಗುತ್ತೆ when the cathode rays are bombarded to the wheel. That confirms that cathode rays are the particles. ಗೊತ್ತಾಗತ್ತಾ? So cathode rays are travel in a straight line and they are having the kinetic energy. ನೋಡ್ರಿ, ರೊಟೇಟ್ ಆಗಬೇಕು, ಆ ವೀಲ್ನ ರೊಟೇಟ್ ಮಾಡಬೇಕು ಅಂದ್ರೆ ಆ ಕ್ಯಾಥೋಡ್ ರೇಸ್ ಹತ್ರ ಎನರ್ಜಿ ಇರಬೇಕಲ್ವ. ಸೊ ದೇ ಪೊಸೆಸ್ ಸಮ್ ಕೈನೆಟಿಕ್ ಎನರ್ಜಿ. ಕ್ಯಾಥೋಡ್ ರೇಸಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ, ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗುತ್ತೆ, ಆ್ಯಂಡ್ ಇಟ್ ಡಿಫ್ಲೆಕ್ಟ್ಸ್ ಟುವರ್ಡ್ಸ್ ಪಾಸಿಟಿವ್. ಸೊ ಇಲ್ಲಿ ನೋಡ್ರಿ, ಈ ಕ್ಯಾಥೋಡ್ ರೇಸ್ಗಳು ಪಾಸಿಟಿವ್ ಕಡೆಗೆ ಡಿಫ್ಲೆಕ್ಟ್ ಆಗುತ್ತೆ, ಅಂದರೆ ಬೆಂಡ್ ಆಗುತ್ತೆ. ಸೊ ಈಗ ಡಿಸ್ಚಾರ್ಜ್ ಟ್ಯೂಬ್ನ ಅಕ್ಕಪಕ್ಕ ಒಂದು ಸೈಡಲ್ಲಿ ಪಾಸಿಟಿವ್, ಇನ್ನೊಂದು ಸೈಡಲ್ಲಿ ನೆಗೆಟಿವ್ ಪ್ಲೇಟನ್ನು ಫಿಕ್ಸ್ ಮಾಡ್ತಾರೆ. ನೋಡ್ರಿ, ಈಗ ಅಲ್ಲಿ ನೋಡ್ರಿ, ನೆಗೆಟಿವ್ ಮತ್ತು ಪಾಸಿಟಿವ್ ಪ್ಲೇಟನ್ನು ಫಿಕ್ಸ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ರಿ, ಯಾವ ಕಡೆಗೆ ಡಿಫ್ಲೆಕ್ಟ್ ಆಗಿದೆ ಅದು? ಇಟ್ ಡಿಫ್ಲೆಕ್ಟ್ ಟುವರ್ಡ್ಸ್ ದ ಪಾಸಿಟಿವ್. ದ ರೇಸ್ ಆರ್ ಡಿಫ್ಲೆಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್. ದಟ್ ಕನ್ಫರ್ಮ್ಸ್ ದಟ್, ನಮ್ಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಅದು ನೆಗೆಟಿವ್ ಅಂತ. ಕ್ಯಾಥೋಡ್ ರೇಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಥವಾ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ನಮ್ಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ವೆನ್ ಇಟ್ ಡಿಫ್ಲೆಕ್ಟ್ಸ್ ಟುವರ್ಡ್ಸ್ ದ ಪಾಸಿಟಿವ್, ದಟ್ ಕನ್ಫರ್ಮ್ಸ್ ದಟ್ ದಿಸ್ ಇಸ್ ನೆಗೆಟಿವ್. ಯಾಕೆಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಆ್ಯಂಡ್ ದ ಲೈಕ್ ಪೋಲ್ಸ್ ಆರ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಅಂದರೆ ಸೇಮ್ ಚಾರ್ಜ್ ಇದ್ರೆ ಅದು ರಿಪೆಲ್ ಆಗುತ್ತೆ, ಅಂದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಅದೇ ಅನ್ಲೈಕ್ ಚಾರ್ಜಸ್ ಅಂದರೆ ಬೇರೆ ಬೇರೆ ಚಾರ್ಜಸ್ ಪಾಸಿಟಿವ್ ಮತ್ತು ನೆಗೆಟಿವ್ ಇತ್ತು ಅಂದರೆ ಅಟ್ರಾಕ್ಟ್ ಆಗುತ್ತೆ. ಸೊ ದಿಸ್ ಕನ್ಫರ್ಮ್ಸ್ ದಟ್ ಕ್ಯಾಥೋಡ್ ರೇಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಸೊ ಈ ರೀತಿ ಡಿಫ್ಲೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ
ನೆಕ್ಸ್ಟು ಇದು ಆ ಕಡೆ ಬೇಕಂತ ಡಿಫ್ಲೆಕ್ಟ್ ಆಗಲಿ. ಈಗ ನೋಡ್ರಿ ಸಪ್ರೇಟಾಗಿ ಮತ್ತೆ ಚಾರ್ಜ್ ನೋಡ್ರಿ ಅಲ್ಲಿ ಮ್ಯಾಗ್ನೆಟ್ಸ್ನ ಇಡ್ತಾರೆ. ಮ್ಯಾಗ್ನೆಟ್ ಯಾವ ಕಡೆಗಿದೆಯೋ ಮ್ಯಾಗ್ನೆಟ್ ಕಡೆಗೆ ಡಿಫ್ಲೆಕ್ಟ್ ಆಗುತ್ತೆ. ಅದು ಮ್ಯಾಗ್ನೆಟ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ. ಸೊ ದೇ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಅಂತ ನಮ್ಗೆ ಗೊತ್ತಾಗುತ್ತೆ. ದೇ ಆರ್ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಫೆಕ್ಟೆಡ್ ಬೈ ದೇ ಕ್ಯಾನ್ ಅಫೆಕ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲೂ ನಮಗೆ ಗೊತ್ತಾಗತ್ತೆ. ಗೊತ್ತಾಗ್ತಿದೆಯಾ? ಪಾಸಿಟಿವ್ ಕಡೆಗೆ ಅವರು ಅಟ್ರಾಕ್ಟ್ ಆಗ್ತದೆ. ಸೊ they can attract towards the magnetic field. So this is the not simple experiment. So it looks like simple. So ಈ ಎಕ್ಸ್ಪೆರಿಮೆಂಟ್ನ ಮುಖಾಂತರ ನಮ್ಗೆ ಏನೇನೆಲ್ಲ ಗೊತ್ತಾಗುತ್ತೆ, ಇದನ್ನ ನಮ್ಮ ಸೊ ನಮ್ಮ ಜೆ ಥಾಮ್ಸನ್ ಅವರು ಇದನ್ನು ಏನಂತ ಕರೀತಾರಪ್ಪ ಅಂತಂದರೆ ಕ್ಯಾಥೋಡ್ ರೇಸ್ ಅಂತ ಕರೀತಾರೆ. ಸೊ ಇದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇರುತ್ತೆ ಅಂತ ಹೇಳ್ತಾರೆ ಅವರು. ಸೊ ಇದು ನೆಗೆಟಿವ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ. ಕ್ಯಾಥೋಡ್ ರೇಸ್ ಅಂತ ಕರೆದ್ರು, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕರೆದ್ರು. ಸೊ ಲೇಟರ್ ಇಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ಸ್. ಅದನ್ನು ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ದ ಪಾರ್ಟಿಕಲ್ ಅಂತಲೂ ಅವರು ಕನ್ಫರ್ಮ್ ಮಾಡ್ತಾರೆ ಬೈ ಪುಟಿಂಗ್ ಅ ವೀಲ್ ಇನ್ಸೈಡ್ ದ ಡಿಸ್ಚಾರ್ಜ್ ಟ್ಯೂಬ್ ಆರ್ ಕ್ಯಾಥೋಡ್ ರೇ ಟ್ಯೂಬ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಜೆ ಥಾಮ್ಸನ್ಸ್ ಎಕ್ಸ್ಪೆರಿಮೆಂಟ್. ಸೊ let us move on to the next. So next ಗೋಲ್ಡ್ಸ್ಟೀನ್ ಕೂಡ ಸೇಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸ್ವಲ್ಪ ಇದೇ ಡಿಸ್ಚಾರ್ಜ್ ಟ್ಯೂಬಲ್ಲಿ ಅಥವಾ ಕ್ಯಾಥೋಡ್ ರೇ ಟ್ಯೂಬ್ಗೆ ಸ್ವಲ್ಪ ಚೇಂಜಸ್ನ ಮಾಡಿ ಇವರು ಸೇಮ್ ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ. ಸೊ ಇನ್ ದ 1886 ಗೋಲ್ಡ್ಸ್ಟೀನ್ ನ್ಯೂ ರೇಡಿಯೇಷನ್ ಇನ್ ದ ಗ್ಯಾಸ್ ಡಿಸ್ಚಾರ್ಜ್ ದೇ ಆರ್ ಕಾಲ್ಡ್ ಆಸ್ ಕೆನಾಲ್ ರೇಸ್. ಅವುಗಳನ್ನ ಅವರು ಕೆನಾಲ್ ರೇಸ್ ಅಂತ ಕರೀತಾರೆ. ದೀಸ್ ರೇಸ್ ನ್ಯೂ ರೇಡಿಯೇಷನ್ಸ್ನ ನೋಡ್ತಾರೆ ಅವರು. ಬೇರೆ ಥರ ಈಗ ಹಿಂದೆ ನೋಡಿದ್ವಲ್ಲ ನಾವು, ಅದು ಬಿಟ್ಟು ಬೇರೆ ಥರದ ರೇಡಿಯೇಷನ್ಸ್ನೇ ನೋಡ್ತಾರೆ ನಮ್ಮ ಗೋಲ್ಡ್ಸ್ಟೀನ್ ಅವರು. ಸೊ ಅದನ್ನು ನಾವು ಕೆನಾಲ್ ರೇಸ್ ಅಂತ ಕರೀತಾರೆ ಅವರು. ಯಾಕೆ ಕೆನಾಲ್ ರೇಸ್ ಅಂತ ಕರೀತಾರೆ ಅಂತ ನಾನು ಹೇಳ್ತೀನಿ. ದೀಸ್ ರೇಸ್ ವರ್ ಪಾಸಿಟಿವ್ಲಿ ಚಾರ್ಜ್. ದಿಸ್ ಲೇಟರ್ ಲೆಡ್ ಟು ಡಿಸ್ಕವರಿ ಆಫ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಕಾಲ್ಡ್ ಪ್ರೋಟಾನ್ ಇನ್ ದ ಆಟಮ್. ಗೊತ್ತಾಗ್ತಿದೆಯಾ? ಸೊ ಈ ಥರದೊಂದು ಡಿಸ್ಚಾರ್ಜ್ ಟ್ಯೂಬನ್ನು ತಗೊಳ್ತಾರೆ. ಸೊ ಅವರು ಪರ್ಫೋರೇಟೆಡ್ ಪ್ಲೇಟನ್ನು ಇಡ್ತಾರೆ ಅಷ್ಟೇ. ಅದ್ರ ಮಧ್ಯೆ ಏನು ಚೇಂಜ್ ಮಾಡಿದ್ದಾರೆ ಡಿಸ್ಚಾರ್ಜ್ ಟ್ಯೂಬ್ ಒಳಗಡೆ ಅಂದರೆ ಪರ್ಫೋರೇಟೆಡ್ ಪ್ಲೇಟ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಪರ್ಫೋರೇಟೆಡ್ ಪ್ಲೇಟನ್ನು ಇಟ್ಟಿದ್ದಾರೆ ಇಲ್ಲಿ. ಅಂದರೆ ಹೋಲ್ಸ್ ಇರುವಂಥ ಒಂದು ಪ್ಲೇಟ್, ಪರ್ಫೋರೇಟೆಡ್ ಪ್ಲೇಟನ್ನು ಇಟ್ಟಿದ್ದಾರೆ. ಸೊ ಹೇಗೆ ಇದು ಕೆಲಸ ಮಾಡುತ್ತೆ ನೋಡೋಣ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲದು ನಾವು ಹಿಂದೆ ನೋಡಿದ್ವಲ್ಲ ಅದೇ ಥರನೇ, ಬಟ್ ಇಟ್ ಈಸ್ ಹ್ಯಾವಿಂಗ್ ಪರ್ಫೋರೇಟೆಡ್ ಪ್ಲೇಟ್ಸ್. ಸೊ ಇದಕ್ಕೂ ಕೂಡ ಬ್ಯಾಟ್ರಿ ಕನೆಕ್ಟ್ ಮಾಡ್ತಾರೆ. ಟು ಕ್ಯಾಥೋಡ್ ಮತ್ತು ಕ್ಯಾಥೋಡ್ ಮತ್ತು ಆ್ಯನೋಡ್ ಇರುತ್ತೆ. ಸೊ ಇಲ್ಲಿ ಪರ್ಫೋರೇಟೆಡ್ ಕ್ಯಾಥೋಡನ್ನು ಇಟ್ಟಿದ್ದಾರೆ ಅಷ್ಟೇ. ಆ್ಯನೋಡಿಂದ ಏನು ಮಾಡ್ತಾರಪ್ಪ ಅಂತಂದರೆ ರೇಸ್ನ ಪಾಸ್ ಮಾಡ್ತಾರೆ. ಕ್ಯಾಥೋಡಿಂದ ರೇಸ್ನ ಪಾಸ್ ಮಾಡ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಗ್ಯಾಸ್, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಗ್ಯಾಸನ್ನು ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ವ್ಯಾಕ್ಯೂಮ್ ಪಂಪ್ ಯೂಸ್ ಮಾಡಲ್ಲ ನೋಡ್ರಿ, ಗ್ಯಾಸ್ ಇಟ್ಟಿದ್ದಾರೆ. ಸೊ ಇಲ್ಲಿ ರೇಸ್ನ ಪಾಸ್ ಮಾಡಿದಾಗ ಎಲೆಕ್ಟ್ರಾನ್ಸ್ಗಳು ಆ ಪಾಸಿಟಿವ್ಗೆ ಹೋಗಿ ಡಿಕ್ಕಿ ಹೊಡಿಬೇಕಾದ್ರೆ ಈ ಪ್ರೋಟಾನ್ಸ್ಗಳು ಇರ್ತಾವಲ್ಲ, ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಅಲ್ವ ನಿಮಗೆ, ಅವು ಪರ್ಫೋರೇಟೆಡ್ ವಾಲ್ನ ಮುಖಾಂತರ ಇಜೆಕ್ಟ್ ಆಗ್ತವೆ, ಅಂದರೆ ಹೊರಗಡೆ ಬರ್ತವೆ. ಸೊ ದಿಸ್ ಕನ್ಫರ್ಮ್ಸ್ ದಟ್ ದೇ ಆರ್ ಕಾಲ್ಡ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಯಾಕೆಂದರೆ ಅವುಗಳು ಡಿಕ್ಕಿ ಹೊಡೆದು ಆ ಕೆನಾಲ್ ಪ್ಲೇಟಿಂದ ಹೊರಗಡೆ ಬರೋದ್ರಿಂದ ಅದನ್ನು ನಾವೇನಂತ ಕರಿತೀವಿ, ಕೆನಾಲ್ ರೇಸ್ ಅಂತ ಕರಿತೀವಿ. ಸೊ ದೇ ಆರ್ ಪ್ರೋಟಾನ್. ಅವುಗಳನ್ನ ಅವರು ಪ್ರೋಟಾನ್ ಅಂತ ಕರೀತಾರೆ. ಮಾಸ್ ಎಷ್ಟಿರತ್ತಪ್ಪ ಅಂದರೆ 1.6 ಸಮಥಿಂಗ್ ಎಷ್ಟಿದೆ ಮಾಸು. ಸೊ ದ ಮಾಸ್ ಆಫ್ ದ ಪ್ರೋಟಾನ್ ಈಸ್ 1.673 into 10 to the power of 27 kg. So this is how they are invent the proton. ಅರ್ಥ ಆಗ್ತಿದೆ ಅಲ್ವಾ? ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಸೊ ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಎನ್ ಆಟಮ್ ಇನ್ ದಟ್ ಥಾಮ್ಸನ್ ಇವೆರಡನ್ನು ಇಟ್ಕೊಂಡು ಈಗ ನಮಗೆ ಪಾಸಿಟಿವ್ ಮತ್ತು ಹಾಗೇನೆ ನೆಗೆಟಿವ್ ಚಾರ್ಜಸ್ನು ಕೂಡ ಚಾಡ್ವಿಕ್ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅವುಗಳ ಮಾಸ್ನ ಆಧಾರದ ಮೇಲೆ. ಯಾಕೆ ಅಂತಂದರೆ ನೆಗೆಟಿವ್ ಚಾರ್ಜ್ ಅಂದರೆ ನ್ಯೂಟ್ರಾನ್ ಇದೆ ಅಂತ ಇನ್ನು ಥಾಮ್ಸನ್ ಮಾಡೆಲಲ್ಲಿ ಗೊತ್ತಿಲ್ಲ ನಮಗೆ. ದ ಲೇಟರ್ ದೇ ಡಿಸ್ಕವರ್ಡ್ ದ, ನೋಡ್ರಿ ನಾವು ಇಲ್ಲಿ ಓದಿದ್ವಿ ಆ ಇಯರ್ನ, ಇಟ್ ಈಸ್ ಅರೌಂಡ್ 19 ಸಮಥಿಂಗ್. ಯಾವಾಗ
ಓಕೆ, ರೈಟ್. ಅಂದರೆ ಭಾಳ ಲೇಟಾಗಿ ಎಲೆಕ್ಟ್ರಾನ್ಸನ್ನು ಇನ್ವೆಂಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಥಾಮ್ಸನ್ಸ್ ಮಾಡೆಲ್ ಆಫ್ ಆಟಮ್. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಥಾಮ್ಸನ್ ಮಾಡೆಲ್ ಆಫ್ ಆಟಮ್. ಸೊ ಥಾಮ್ಸನ್ ಮಾಡೆಲ್ ಆಫ್ ಆಟಮ್ ಹೇಗಿರುತ್ತೆ ಅಂತ ಅಂದ್ರೆ, ಅವರು ಒಂದು ಬ್ರೆಡ್ ಅಥವಾ ಬನ್ ಥರ ಒಂದು ಕ್ರಿಸ್ಟಮಾಸ್ ಪಡ್ಡಿಂಗ್ ಅಂತ ಕರೀತಾರೆ ಅವರು ಅದನ್ನ. ಬನ್ ಅಥವಾ ನೀವು ಕಲ್ಲಂಗಡಿ ಹಣ್ಣು ನೋಡಿದ್ದೀರಲ್ವಾ? ಸೊ ಕಲ್ಲಂಗಡಿ ಹಣ್ಣು ಒಳಗಡೆ ಬೀಜಗಳು ಹೇಗಿರ್ತಾವಲ್ವಾ? ಬೀಜಗಳಿರ್ತಾವೆ, ಬ್ಲ್ಯಾಕ್ ಸೀಡ್ಸ್. ಅವುಗಳನ್ನ ಅವರು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಆ ಥರ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ನಾನು ಹೇಳೋದು ಥಾಮ್ಸನ್ ಮಾಡೆಲ್ ಆಫ್ ಆಟಮ್ನ. ಸೊ ಆಮೇಲೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಒಳಗಡೆ ಅಲ್ಲಲ್ಲಿ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ಗಳು ಎಂಬೆಡೆಡ್ ಆಗಿರ್ತವೆ, ಅಂದರೆ ಹುದುಗಿಕೊಂಡಿರ್ತವೆ. ಮತ್ತು ಪಾಸಿಟಿವ್ ಚಾರ್ಜಸ್ಗಳು ಎಷ್ಟಿರ್ತವೋ ಅಷ್ಟೇ ನೆಗೆಟಿವ್ ಚಾರ್ಜಸ್ಗಳು ಕೂಡ ಇರ್ತವೆ. ಹಾಗಾಗಿ ದ ಹೋಲ್ ಆಟಮ್ ಈಸ್ ನ್ಯೂಟ್ರಲ್ ಅಂತ ಗೊತ್ತಾಗುತ್ತೆ. ಹೋಲ್ ಆಟಮ್ ನ್ಯೂಟ್ರಲ್ ಅಂತ ಗೊತ್ತಾಗುತ್ತೆ. ಪಾಸಿಟಿವ್ಲಿ ಚಾರ್ಜ್ ಎಷ್ಟಿರುತ್ತೋ ನೆಗೆಟಿವ್ ಚಾರ್ಜು ಅಷ್ಟೇ ಇರೋದ್ರಿಂದ ಆಟಮ್ ನ್ಯೂಟ್ರಲ್ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಹಿ ವಾಸ್ ನಾಟ್ ಹ್ಯಾವಿಂಗ್ ಎನ್ ಐಡಿಯಾ ಅಬೌಟ್ ದ ನ್ಯೂಟ್ರಾನ್ಸ್ ಅಂತ ಒಂದಿಷ್ಟು ಚಾರ್ಜ್ ಇದೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಲ್ಲ ಅವರಿಗೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಟ್ ವಿತ್ ಅ ವಿಡಿಯೋ. ಸೊ ಹಿ ವಾಸ್ ಕಂಪೇರ್ಡ್ ವಿತ್ ದ ಥಾಮ್ಸನ್ ಮಾಡೆಲ್ ಆಫ್ ಆಟಮ್ ವಿತ್ ವಾಟರ್ ಮೆಲನ್ ಆ್ಯಂಡ್ ಪ್ಲಮ್ ಪಡ್ಡಿಂಗ್. ಅಂದರೆ ಬ್ರೆಡ್ ಒಳಗಡೆ ಅಲ್ಲಲ್ಲಿ ನಿಮಗೆ ಫ್ರೂಟ್ಸ್ ಕಾಣುತ್ತೆ ನೋಡ್ರಿ, ಚಿತ್ರದಲ್ಲಿ ಕಾಣಿಸ್ತದೆ ನಿಮಗೆ. ಸೊ ಆ ಥರ ಕಂಪ್ಯಾರಿಸನ್ ಮಾಡ್ತಾರೆ ಅವರು. ಸೊ ನೋಡ್ತಾ ಹೋಗೋಣ ಅವ್ರು ಏನು ಹೇಳ್ತಾರೆ ಅಂತ. ಸೊ ದಿಸ್ ಇಸ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅಂಡ್ ಪ್ರೋಟಾನ್. ಇದೆಲ್ಲ ಓದಿದ್ದೀವಿ ನಾವು. ಕ್ಯಾಥೋಡ್ ರೇಸ್, ಆ್ಯನೋಡ್ ರೇ ಟ್ಯೂಬು, ಕ್ಯಾಥೋಡ್ ರೇ ಟ್ಯೂಬು. ಸೊ ಎರಡೂ ಸಿಕ್ಕಿದೆ ನಮಗೀಗ. ಆಟಮಲ್ಲಿ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಇದೆ ಅಂತ ಜೆ ಥಾಮ್ಸನ್ ಅಂದ್ಕೊಂಡಿದ್ದಾರೆ. ರೈಟ್, ಇರುತ್ತೆ. ಎಕ್ಸೆಪ್ಟ್ ನ್ಯೂಟ್ರಾನ್ ಬಗ್ಗೆ ಹೇಳಿಲ್ಲ, ಗೊತ್ತಿಲ್ಲ ಅವ್ರಿಗೆ ಅಷ್ಟೇ. ಸೊ ಎಲೆಕ್ಟ್ರಾನ್ ಮತ್ತು ಥಾಮ್ಸನ್ ಮಾಡೆಲಲ್ಲಿ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಇರುತ್ತೆ. ಸೊ ಪ್ರೋಟಾನ್ದೇ ಒಂದು ಸ್ಪಿಯರ್ ಮಾಡ್ತಾರೆ ಅವರು. ಅದ್ರ ಒಳಗಡೆ ಎಲೆಕ್ಟ್ರಾನ್ಗಳು ಅಂದರೆ ಹುದುಗಿಕೊಂಡಿದೆ ಅಂತ ಅವರು ಹೇಳ್ತಾರೆ, ಎಂಬೆಡೆಡ್ ಆಗಿದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಈ ಬ್ಲ್ಯಾಕ್ ಇದಾವಲ್ಲ ಅವುಗಳು ಎಲೆಕ್ಟ್ರಾನು, ಆ ಸ್ಪಿಯರ್ ಕಾಣುತ್ತಲ್ಲ ರೆಡ್ ಕಲರು, ಅದು ಪ್ರೋಟಾನ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ ಮತ್ತು ನಂಬರ್ ಆಫ್ ಪ್ರೋಟಾನ್ ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಟೋಟಲ್ ಆಟಮ್ನ ಚಾರ್ಜ್ ನ್ಯೂಟ್ರಲ್ ಆಗಿರುತ್ತೆ ಅಂತ ಹೇಳ್ತಾರೆ ಅವರು. ಸೊ ಅದನ್ನು ಅವರು ವಾಟರ್ ಮೆಲನ್ ಮತ್ತು ಪ್ಲಮ್ ಪಡ್ಡಿಂಗ್ಗೆ ಕಂಪ್ಯಾರಿಸನ್ ಮಾಡ್ತಾರೆ. ಸೊ ವಾಟರ್ ಮೆಲನ್ನಲ್ಲಿ ರೆಡ್ ಕಲರಲ್ಲಿರೋದೆಲ್ಲ ಪ್ರೋಟಾನ್ ಮತ್ತು ಬ್ಲ್ಯಾಕ್ ಸೀಡ್ಸ್ ಎಲ್ಲ ಎಲೆಕ್ಟ್ರಾನ್ಗೆ ಅವರು ಕಂಪ್ಯಾರಿಸನ್ನ ಮಾಡ್ತಾರೆ. ಸೊ ವೆರಿ ಸಿಮಿಲರ್ ಕಂಪ್ಯಾರಿಸನ್, ವೆರಿ ಬ್ಯೂಟಿಫುಲ್ ಕಂಪ್ಯಾರಿಸನ್ ದಟ್ ಒನ್ ಟು ಅಂಡರ್ಸ್ಟ್ಯಾಂಡ್. ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆರ್ ರೆಡ್ ಇನ್ ಕಲರ್. ಸೊ ದ ರೆಸಿನ್ಸ್, ಫ್ರೂಟ್ಸ್ ಏನೇನೋ ಇರುತ್ತೆ ಅದನ್ನು ಬ್ಲ್ಯಾಕ್ ಡಾಟ್ಸ್ ಕಾಣುತ್ತೆ ನಿಮಗದು. ಅದು ಪ್ಲಮ್ ಪಡ್ಡಿಂಗಲ್ಲಿ ನೆಗೆಟಿವ್ ಎಲೆಕ್ಟ್ರಾನ್ ಆ್ಯಂಡ್ ರಿಮೈನಿಂಗ್ ಬ್ರೆಡ್ ಈಸ್ ಪಾಸಿಟಿವ್. ಸೊ ಏನೇನು ಅವರು ಸಮರೈಸ್ ಮಾಡ್ತಾರೆ ವಿತ್ ಇಸ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಕಂಪ್ಯಾರಿಸನ್. ಸರ್ ಜೆ ಥಾಮ್ಸನ್ ವಾಸ್ ದ ಫಸ್ಟ್ ಸೈಂಟಿಸ್ಟ್ ಪ್ರೊವೈಡ್ ದ ಮಾಡೆಲ್ ಆಫ್ ಆನ್ ಆಟಮ್. ಒಂದು ಆಟಮ್ನ ಮಾಡೆಲ್ ಹೀಗಿರುತ್ತೆ ಅಂತ ಪ್ರೊವೈಡ್ ಮಾಡಿದ್ದೆ ಜೆ ಥಾಮ್ಸನ್ ಅವರು. His model was similar to the watermelon or a plum pudding. According to his model, an atom consists of positively charged sphere and made up of proton and electrons are embedded in it. And he also proposed that an atom consists of equal number of electron and proton. That's correct. Equal number of proton irutte matte electron irutte anta. So his model didn't justify the result of some experiments later. ಇನ್ನು ಮುಂದೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿದಾಗ ಇವ್ರ ಮಾಡೆಲ್ಲು ಸರಿ ಅನಿಸೋದಿಲ್ಲ. ಸೊ ಅದೇನೇನು ಅಂತ ನಾವು ಮುಂದೆ ಓದ್ತಾ ಹೋಗ್ತೀವಿ, ಅವಾಗ ಗೊತ್ತಾಗತ್ತೆ ನಿಮಗೆ. ಸೊ ಥಾಮ್ಸನ್ ಏನು ಹೇಳಿದರು ಅಂತ ಗೊತ್ತಾಯ್ತಲ್ವ. ಸೊ ಆಲ್ಮೋಸ್ಟ್ ಹಿ ವಾಸ್ ನಿಯರ್ ಟು ದ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ವ. ಒಂದು ಆಟಮ್ನ ಮಾಡೆಲ್ ಕೊಡ್ತಾರೆ ಅವರು. ಎಲೆಕ್ಟ್ರಾನ್ಸ್ಗಳು ಅಲ್ಲಲ್ಲಿ ಇರ್ತವೆ, ಪ್ರೋಟಾನ್ನ ತುಂಬ ಎಲೆಕ್ಟ್ರಾನ್ಸ್ಗಳು ತುಂಬಿಕೊಂಡಿರ್ತವೆ, ಸೇಮ್ ನಂಬರ್ ಇರುತ್ತೆ ಅಂತ. ಸೊ ದಿಸ್ ಇಸ್ ಕರೆಕ್ಟ್. ಸೊ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದೆ. ಸಮ್ ಅದರ್ ಆರ್ ರಾಂಗ್. They are all disproved later with the experiments with some other scientists. Let us discuss that one. So next, Rutherford model of atom anta ide. So this today's class we were learned about the J.J. Thomson experiments and Thomson model of atom and Goldstein model of atom, and then
and then Thomson, Goldstein, and one more scientist, that is Thomson model of atom. So 3 scientistsಗಳು ಎಕ್ಸ್ಪೆರಿಮೆಂಟ್ಸ್ ನಾವು ಇವತ್ತು ಕಲ್ತ್ಕೊಂಡ್ವಿ. Okay, I hope you all understood today's lesson. In the next class, one more interesting experiment is there, that is Rutherford Goldfoil experiment. Very famous experiment, this one, very interesting. That one we will discuss in the next class. So take down the question. Explain the J.J. Thomson experiment to discover the presence of proton in an atom. Sorry, discover the presence of electron in an atom. So next, another question. Explain Goldstein experiment to discover the proton. And one more question. Explain Thomson's experiment. Explain Thomson's experiment to explain the explain the Thomson's model of atom. Explain Thomson's model of atom. So another question. Write 3 subatomic particles of atom. Or name 3 subatomic particles of atom. So I hope you all, this is for your homework. I hope you all understood today's lesson. We will meet with the Rutherford Goldfoil experiment in the next class. If you are having any doubts regarding today's lesson, you can ask the questions in the group. We are going to answer that. Thank you. We will meet in the next class.